ನಮ್ಮ ರೆಡ್ಡಿ ಗಾಡಿ ತಗೊಂಡಿದ್ದಾರೆ. ಟ್ರಾಕ್ಷನ್ ಕಂಟ್ರೋಲ್ ಆಫ್ ಎಲ್ಲ ಮಾಡ್ಬೋದಂತ. ಡ್ಯುಯಲ್ ಚಾನೆಲ್ ABS. ಎಷ್ಟು ಹೇಳಿದಾರೆ ಮೈಲೇಜ್ ಇದಕ್ಕೆ ಶೋರೂಮ್ ಅಲ್ಲಿ? ಬೇರೆ ಗಾಡಿಗಳು ಓಡಿಸಿ ಈ ಗಾಡಿ ಓಡಿಸಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಇದು ಬ್ಲೂಟೂತ್ ಕನೆಕ್ಟ್ ಮಾಡಬಹುದು. ಆನ್ ರೋಡ್ ಪ್ರೈಸ್ ಎಷ್ಟು ಬಿತ್ತು ಈ ಗಾಡಿಗೆ? ಮಡಿಕೇರಿಗೆ ಸ್ಪ್ಲೆಂಡರ್ ಪ್ಲೇಸ್ ಅಲ್ಲಿ ಬಂದವನು ಇವಾಗ MT-15 ತಗೊಂಡಿದ್ದಾನೆ. ತೆಲುಗಲ್ಲಿ ಮಾಡ್ತಾ ಇದ್ದವನು ಕನ್ನಡಕ್ಕೆ ಶಿಫ್ಟ್ ಆಗೋನೆ. ಕನ್ನಡವೇ ನಿತ್ಯ. ನಾನು ಗಾಡಿ ತಗೊಂಡು 3.5 ವರ್ಷ ಆಯ್ತು. ಆಲ್ಮೋಸ್ಟ್ 3.5 ವರ್ಷ ವೇಟ್ ಮಾಡೋನು ಈ ಗಾಡಿಗೆ. ಪೂಜಾರಪ್ಪಂಗೆ ಹೇಳಿ ಒಂದು ನಿಂಬೆಹಣ್ಣು ಎಕ್ಸ್ಟ್ರಾ ಕಟ್ಸಿದ್ಯಾ? ಪೂಜಾರಪ್ಪ ಇನ್ನೊಂದೆರಡು ನಿಂಬೆಹಣ್ಣು ಎಕ್ಸ್ಟ್ರಾ ಕಟ್ಟು. ಮೊದ್ಲೇನ ಓಡಾಡೋದು ರಾಂಗ್ ಸೈಡ್. ಯಾವ ನನ್ನ ಮಗನೂ ಅಡ್ಡ ಬರಬಾರ್ದು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ವಿಡಿಯೋ ಯಾವ ಟಾಪಿಕ್ ರಿಲೇಟೆಡ್ ಅಂತ ನಿಮ್ಗೆ ಥಂಬ್ನೇಲಲ್ಲಿ ಗೊತ್ತಾಗಿರುತ್ತೆ. ಸೊ ನಮ್ಮ ರೆಡ್ಡಿ ಗಾಡಿ ತೊಗೊಂಡಿದ್ದಾರೆ, ಸೇಮ್ MT-15. ಬಟ್ 2024 ಮಾಡಲು V2 ಬರುತ್ತೆ ಒಂದು. ನಂದು V1ಗೂ V2ಗೂ ಡಿಫ್ರೆನ್ಸ್ ಏನಿದೆ, ಆನ್ ರೋಡ್ ಪ್ರೈಸ್ ಎಷ್ಟಿದೆ, ಏನೇನು ಚೇಂಜಸ್ ಇದೆ ಅಂತೆಲ್ಲ ನೋಡೋದ. ಅವನ ಹತ್ರ ಮೊದಲಿದ್ದು ಆರ್ನೆಟ್ ತೊಗೊಳಕ್ಕಿಂತ ಮುಂಚೆ MT-15ಗೆ ಪ್ಲ್ಯಾನ್ ಹಾಕಿದ್ದ. ಬಟ್ ಅದು ಸ್ಟಾಪ್ ಆಗೋಗಿತ್ತು BS4 BS6 ಬರೋದಕ್ಕೋಸ್ಕರ. ಸೊ ಅವಾಗ ಆರ್ನೆಟ್ಗೆ ಹೋಗಿದ್ದ. ಆಮೇಲೆ ಆರ್ನೆಟ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತು ಅಂತ ಕೊಟ್ಟ. ಸೊ ಈಗ 3.5 ವರ್ಷ 4 ವರ್ಷ ವೆಯ್ಟ್ ಮಾಡಿ ಇವಾಗ MT-15 ತಗೊಂಡಿದ್ದಾನೆ. ಸೊ ನಮ್ಮ ರಿವ್ಯೂ ಹೋಗೋಣ ಈಗ. ಇದ್ರಲ್ಲಿ ಬೇಜಾನ್ ಚೇಂಜಸ್ ಕೊಟ್ಟಿದ್ದಾರೆ ಆ ಗಾಡಿಗೂ ಈ ಗಾಡಿಗೂ. ಅದು V1, ಇದು V2. ಎಷ್ಟೋ ಜನ V3 ಅಂತ ಕಣ ಇದ್ನ ಯಾವ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು. ಪ್ರೈಸ್ ಲೆಕ್ಕದಲ್ಲೂ ತುಂಬಾ ಕಾಸ್ಟ್ಲಿ. ಬಟ್ ಆದ್ರೆ 1 ವರ್ಷಕ್ಕೆ ಹಾಕ್ಸೋ ಪೆಟ್ರೋಲ್ ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ಅಲ್ಲೇ ಸೇವ್ ಆಗ್ತಾ ಬರುತ್ತೆ ನಮಗೆ. ಇವಾಗ ನಂಗೆ 15,000 ಕಿಲೋಮೀಟರ್ಗೆ ನಾನು ಟೋಟಲ್ 30,000 ಪೆಟ್ರೋಲ್ ಹಾಕ್ಸಿದ್ದೀನಿ. ಬಟ್ ಬೇರೆ ಗಾಡಿಗಳಿಗಾದ್ರೆ ಒಂದು 50,000 ಆಗೋದು. ಅಲ್ಲೇ 20,000 ಸೇವ್ ಆಯ್ತು ನಮಗೆ. ಇನ್ನು ಇವನು ಗಾಡಿ ಡೆಲಿವರಿ ಕೊಟ್ಟಿದ್ದು ಚೆನ್ನಾಗಿ ಕೊಟ್ಟರು. ಸ್ಕ್ರೀನ್ ಥರ ಬರುತ್ತಲ್ಲ ಅದೆಲ್ಲ ಹೇಳ್ಸಿ ನನಗೆ ಒಂದು ರೋಡಲ್ಲಿ ಕೊಟ್ರಪ್ಪ. ಗಾಡಿ ಸರ್ವಿಸ್ ಕೊಟ್ಟಾದ್ಮೇಲೆ ವಾಪಸ್ ಕೊಡ್ತಾರಲ್ಲ ಹಂಗೆ ಕೊಟ್ರು ನನಗೆ. ಇನ್ನು ಈ ಗಾಡಿ ಓಡ್ಸೋಕ್ಕೆ ಫೀಲ್ ನೋಡೋಣ. ಸ್ವಲ್ಪ ಡೌನ್ ಅನಿಸುತ್ತೆ ಆ ಗಾಡಿಗೂ ಈ ಗಾಡಿಗೂ. ಸಾಕಷ್ಟು ಸ್ಮೂತಾಗಿ ಫೀಲ್ ಆಗ್ತೈತೆ. 57 ಕಿಲೋಮೀಟರ್ ಓಡಿಸೋನೆ. 57 ಕಿಲೋಮೀಟರ್ 40ರಲ್ಲೇ ಓಡಿಸಿರ್ತೀಯಲ್ಲ. ಗಾಡಿ ಇಟ್ಕೊಂಡು 40ರಲ್ಲಿ ಏನು ಹೇಳೋ ಕಾಮಿಡಿ. ನಗಕ್ಕಾಗ್ದೆ ಅಳಕ್ಕಾಗ್ದೆ. ಟ್ರಾಕ್ಷನ್ ಕಂಟ್ರೋಲ್ ಆಫ್ ಎಲ್ಲ ಮಾಡ್ಬೋದಂತ. ಮಾಡ್ಬೋದು. ಹೆಂಗೆ? ಇಲ್ಲೇ ಇದೆಯಾ ಆಪ್ಷನು? ಓ ಇಲ್ಲೇ ಒಂದು ಆಪ್ಷನ್ ಕೊಟ್ಟಿದ್ದಾನೆ. ಆನಲ್ಲಿದೆ, ಆಫ್ ಮಾಡ್ದೆ. ತಿರ್ಗಾ ಆನ್ ಮಾಡೋಕ್ಕೆ ಅದೇ ಬಟನ್ ಲಾಂಗ್ ಪ್ರೆಸ್ಸು. ಆನ್ ಆಯಿತು ಟ್ರಾಕ್ಷನ್ ಕಂಟ್ರೋಲು. ನಾವು ಗಾಡಿ ಓಡಿಸ್ ನೋಡೋಣ. 40ರಲ್ಲೇ ಓಡಿಸ್ಬೇಕಲ್ಲಪ್ಪ. ಇಲ್ಲ ಆಫ್ ಆಗೋಯ್ತು. ಸ್ಟ್ಯಾಂಡ್ ಹಾಕಿದ್ದೀನಿ. ಇಲ್ಲ ಆಫ್ ಕ್ಲಚ್ ಮಾಡಿ ಇಕ್ಕಿದ್ದಾರೆ. ನಂದು ಫುಲ್ ಕ್ಲಚ್ ಇದೆ, ಅದಕ್ಕೆ ಗಾಡಿ ಆಫ್ ಆಗೋಯ್ತು. ಸ್ವಲ್ಪ ಕುಳ್ಳ ಫೀಲ್ ಆಗುತ್ತೆ ಗಾಡಿ ಅದಕ್ಕೂ ಇದಕ್ಕೂ. ಕ್ಲಚ್ಚು ಆಫ್ ಕ್ಲಚ್ ಮಾಡಿದ್ದಾನೆ, ಇನ್ನೂ ಫಸ್ಟ್ ಸರ್ವಿಸು ಆಗಿಲ್ವಲ್ಲ ಅದಕ್ಕೆ. ಆಮೇಲೆ ಸರ್ವಿಸ್ ಮಾಡಿಸ್ತಾ ಮಾಡ್ತಾರೆ. ನನ್ನ ಗಾಡಿ ಥರನೇ ಬರುತ್ತೆ ಆಲ್ಮೋಸ್ಟು. ಸಸ್ಪೆನ್ಷನ್ಸ್ ಹೆವಿ ಹಾರ್ಡ್ ಐತಪ್ಪ. ಆದರೆ ಇಂಜಿನ್ ಸ್ವಲ್ಪ ಇನ್ನೂ ರಿಫೈನ್ಡ್ ಆಗಿದೆ ಅಂತ ಫೀಲ್ ಆಗುತ್ತೆ. ಇನ್ನು ಈ ಗಾಡಿ ಎಷ್ಟು ರಿಫೈನ್ಡ್ ಆಗಿದೆ ಅಂದರೆ ಗೇರ್ ಹಾಕೋದು ಗೊತ್ತಾಗ್ತಾನೆ ಇಲ್ಲ, ಅಷ್ಟು ಸ್ಮೂತ್ ಆಗೈತೆ ಗಾಡಿ. ಮೇಲ್ಗಡೆ ಕಾಲಿಂಗ್ ಬಟನ್ ಎಲ್ಲ ಬರುತ್ತೆ. ಬ್ಲೂಟೂತ್ ಕನೆಕ್ಟ್ ಮಾಡಿದ್ರೆ ಫೋನ್ ಬರ್ತಾ ಇದೆ ಅಂತ ಒಂದು ಇಂಡಿಕೇಶನ್ನು. ಅಪ್ಡೇಟು ಸ್ವಲ್ಪ ಚೆನ್ನಾಗೇ ಮಾಡಿದ್ದಾರೆ, ಬೇರೆ ಗಾಡಿಗಳ ಥರ ಕೆಡ್ಸಾಕಿಲ್ಲ ಗಾಡಿನ. ಮತ್ತು ಇದು ಫ್ರೇಮ್ ವರ್ಕು ಕೂಡ ಡೆಲ್ಟಾ ಬಾಕ್ಸ್ ಫ್ರೇಮ್ ವರ್ಕ್ ಬರುತ್ತೆ ಇದಕ್ಕೆ. ಸೊ ಅದಕ್ಕೂ ಇದಕ್ಕೂ ಡಿಫ್ರೆನ್ಸು ಮೇಯ್ನ್ ಅದೇ. ಮತ್ತು ಇನ್ನೊಂದು ಡ್ಯುಯಲ್ ABS ಬರುತ್ತೆ, ನಮ್ಮದಕ್ಕೆ ಸಿಂಗಲ್ ಚಾನೆಲ್ ABS. ಸೊ ಗಾಡಿ ಪಕ್ಕದಲ್ಲಿ ನಿಲ್ಸಿ ನೋಡೋಣ ಡಿಫ್ರೆನ್ಸ್ ಏನೇನು ಬರುತ್ತೆ ಅಂತ. ಸೊ ಫ್ರಂಟಿಂದ ನೋಡೋದಾದರೆ ಮೇನ್ ಸಸ್ಪೆನ್ಷನ್ಸು ಇದು ಕಾಣಿಸ್ತಾ ಇದೆ, ಅಪ್ಸೈಡ್ ಡೌನ್ ಫೋರ್ಕು. ಅದು ನಾರ್ಮಲ್ ಕೊಟ್ಟಿದ್ದಾರೆ. ಸ್ವಲ್ಪ ಕಾಸ್ಟ್ಲಿ ಇದು. ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದರೆ ಅಥವಾ ಈ ಸೀಲ್ ಏನಾದ್ರು ಓಪನ್ ಆಗಿಬಿಟ್ರೆ ಅದು ರಿಪೇರಿ ಮಾಡೋಕ್ಕೆ ಸ್ವಲ್ಪ ಕಾಸ್ಟ್ ಜಾಸ್ತಿ. ಮತ್ತು ಇನ್ನೊಂದು ಇದು ಸಿಂಗಲ್ ಚಾನೆಲ್ ABS. ನಂದು V1, ಇದು V2 2024 ಮಾಡಲು. ಇದು ಡ್ಯುಯಲ್ ಚಾನೆಲ್ ABS. ಈ ಆರೆಂಜ್ ವೀಲ್ ಇದ್ದರೆ ಈ ಚೇಂಜ್ ಸ್ಪ್ರೇ ಹೊಡಿತಾರಲ್ಲ, ಓಡಿಸ್ತಾ ಅದು ಫುಲ್ಲು ಸ್ಪ್ರೇ ಆಗ್ತಾ ಬರುತ್ತೆ ಆಯಿಲು. ಅದು ಸ್ವಲ್ಪ ಅಸಹ್ಯವಾಗಿ ಕಾಣಿಸುತ್ತೆ, ಅವಾಗ ಒರೆಸ್ತಾನೇ ಇರಬೇಕು. ಇನ್ನು ಈ ಫ್ರಂಟ್ ಮಡ್ಗಾಡು, ಇದು ಗಾಡಿ ಕಲರ್ ಏನಿದೆಯೋ ಅದೇ ಕೊಟ್ಟಿದ್ದಾರೆ. ಅದು ಬ್ಲಾಕ್ ಕೊಟ್ಟಿದ್ದಾರೆ V1ಗೆ. ಮತ್ತು ಬ್ರೇಕು ಕೂಡ ಬೈಬ್ರೇನೆ, ಸೇಮ್ ಟು ಸೇಮು. ರೇರ್ ಬ್ರೇಕಿಂಗು ಎರಡು ನಿಸಾನೇ ಇದೆ, ಏನು ಚೇಂಜಸ್ ಮಾಡಿಲ್ಲ. ಇನ್ನು ಮ್ಯಾಕ್ಸ್ ಪವರ್ ಬಂದು ಇದಕ್ಕೆ 18.1 BHP ಬರುತ್ತೆ. ಈ V1 18.2 BHP ಇದೆ. 0.1 ಕಮ್ಮಿ ಮಾಡಿದ್ದಾರೆ. ಇನ್ನು ನೋಡಿ ಇಂಡಿಕೇಟರ್ಸು, ಇದು LED, ಇದು ಹ್ಯಾಲೋಜನ್. ಇದು ಅದೊಂದು ಚೇಂಜ್ ಮಾಡ್ಸಕ್ಕೆ ಕೇಳಿದ್ದಕ್ಕೆ 4,000 ಹೇಳಿದ್ರು. ಇನ್ನು ಟೈರ್ ಬಂದು ಸೇಮು 100/80, ಅದು 100/80ನೇ. ಎರಡು MRF ಟೈರ್ಸೇ ಕೊಟ್ಟಿದ್ದಾರೆ V1 V2ಗೂ. ಟೈರಲ್ಲಿ ಏನು ಚೇಂಜಸ್ ಮಾಡಿಲ್ಲ. ಇದು 140/70 ಬರುತ್ತೆ, ಅದು ಅಷ್ಟೇ. V1 140/70. ಇನ್ನು ಇದು ಫ್ರೇಮ್ ವರ್ಕ್ ಚೇಂಜ್ ಮಾಡಿರೋದ್ರಿಂದ ಇದು ರೈನ್ ಗಾರ್ಡ್ ಸ್ವಲ್ಪ ಡಿಫ್ರೆಂಟ್ ಮಾಡಿದ್ದಾರೆ. ನೋಡ್ರಿ ಇದ್ರಲ್ಲಿ ಹಿಂಗಿದೆ ರೈನ್ ಗಾರ್ಡು. ಈ ಕಡೆ ಹಿಂದ್ಗಡೆ ಸ್ವಲ್ಪ ಉದ್ದ ಮಾಡಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ ಇದನ್ನು. ಇದು ಸ್ವಲ್ಪ ಚಿಕ್ಕದು, ಇದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ ಒಂಚೂರು. ಇನ್ನು ವೈಬ್ರೇಷನ್ ವೈಸು ಏನು ಬರಲ್ಲ ಗಾಡಿ, ವೈಬ್ರೇಷನ್ನೇ ಇಲ್ಲ.
100 ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು, 100 120ವರೆಗೂ. ಸೊ ಇನ್ನು ಈ ಗಾಡಿದು ಎಕ್ಸಾಸ್ಟ್ ನೋಡೋಣ. ಸ್ವಲ್ಪ ರಿಫೈನ್ಡಾಗಿ ಕೇಳಿಸ್ತಾ ಇದ್ದೇವೆ. ಇನ್ನು MT ಲೋಗೋ ಬಂದು ಟ್ಯಾಂಕ್ ಮೇಲೆ ಕೊಟ್ಟಿದ್ದಾರೆ ನಮ್ಮದು, ಅವ್ರದ್ದು ಈ ಜಾಗದಲ್ಲಿ ಕೊಟ್ಟಿದ್ದಾರೆ ಸೈಡಲ್ಲಿ, 2 ಕಡೆನೂ ಕೊಟ್ಟಿದ್ದಾರೆ ಈ ಒಂದು ಲೋಗೋ. ಇನ್ನು ಬಟನ್ಸ್ ನೋಡೋದಾದರೆ ಸೇಮು, ಆರನ್ನು ಮಿಡಲಲ್ಲಿ ಕೊಟ್ಟಿದ್ದಾರೆ, ಇಂಡಿಕೇಟರ್ ಕೆಳಗಡೆ ಕೊಟ್ಟಿದ್ದಾರೆ. ಬೇರೆ ಗಾಡಿಗಳು ಓಡಿಸಿ ಈ ಗಾಡಿ ಓಡಿಸಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಇಲ್ಲ, ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ. ಡೇ ಟೈಮ್ ಲೈಟ್ ಎರಡಕ್ಕೂ ಒಂದೇ. ಈ ಚಿಕ್ಕದಾಗಿದ್ರೂ ಇದ್ರ ಎಫೆಕ್ಟ್ ಜಾಸ್ತಿ ಸಿಕ್ಕಾಬಟ್ಟೆ. ರೋಡ್ ಪೂರ್ತಿ ಒಳ್ಳೆ ಕಾರ್ ಲೈಟ್ ಬಂದಂಗೆ ಬರ್ತದೆ. ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಸೆನ್ಸರ್ ನೋಡಿ ಡಿಫ್ರೆಂಟ್ ಮಾಡಿದ್ದಾರೆ. ಇದಕ್ಕೆ ಮೇಲ್ಗಡೆನೇ ಕೊಟ್ಟಿದ್ದಾರೆ ಸೆನ್ಸರು, ಇದಕ್ಕೆ ಸ್ವಲ್ಪ ಸೈಡಲ್ಲಿದೆ, ಇಲ್ಲಿದೆ ಸೆನ್ಸರ್. ಇದಕ್ಕೆ ಕನ್ಸೋಲ್ ಡಿಫ್ರೆನ್ಸ್ ಬಂದು ಇದರಲ್ಲಿ TCS ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ, ಅಲ್ಲಿ ಆಯಿಲ್ ಕಮ್ಮಿ ಆದರೆ ಇಂಡಿಕೇಶನ್ ತೋರಿಸೋ ಲೈಟ್ ಇದೆ ಅಲ್ಲಿ. ಮತ್ತು ಇದು ಬ್ಲೂಟೂತ್ ಕನೆಕ್ಟ್ ಮಾಡ್ಬೋದು. ಅವ್ರದ್ದೇ ಒಂದು ಆ್ಯಪ್ ಇದೆ ಅಲ್ಲ ಬ್ಲೂಟೂತ್ದು ತೋರಿಸೋದು ಆ್ಯಪು. ಏನು ಅಷ್ಟೊಂದು ಇದೆ ಅಲ್ಲ, ಬಟ್ ಲಾಸ್ಟ್ ಲೊಕೇಶನ್ ತೊಗೊಳುತ್ತೆ. ಮೊಬೈಲಲ್ಲಿ ಲೊಕೇಶನ್ ಆನ್ ಆಗಿರ್ಬೇಕಾ ಹೆಂಗೆ? ಮೊಬೈಲಲ್ಲಿ ಆನ್ ಆಗಿರಬೇಕು. ಅವೆಲ್ಲ ಜಪಾನಲ್ಲೇ ಬರ್ತೈತಲ್ಲಪ್ಪ. ಈಗ ಡಿಸ್ಕನೆಕ್ಟ್ ಆಗೈತೆ. ಹಾಂ, ಇವಾಗ ಆನ್ ಮಾಡ್ತಾನೆ, ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ ಬ್ಲೂಟೂತು. ಒಂದು ಸತಿ ಫಸ್ಟ್ ಸತಿ ಕನೆಕ್ಟ್ ಮಾಡಿಬಿಟ್ಟಿದ್ರೆ ನೆಕ್ಸ್ಟ್ ಸತಿಗೆ ಸುಮ್ಮನೆ ಆನ್ ಮಾಡಿದ್ರೆ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಯಿತು. ಇಲ್ಲಿ ತೋರಿಸ್ತಾ ಇದೆ ಬ್ಯಾಟ್ರಿ ಲೆವೆಲ್ ಎಲ್ಲ, ನನ್ನ ಮೊಬೈಲ್ ಬ್ಯಾಟ್ರಿ ಲೆವೆಲ್ ತೋರಿಸ್ತಾ ಇದೆ. ಓ, ಮೊಬೈಲ್ ಬ್ಯಾಟ್ರಿ ಲೆವೆಲ್ಲು. ಮತ್ತು ಫೋನ್ ಬಂದರೂ ಇಂಡಿಕೇಟ್ ಆಗುತ್ತಲ್ಲ ಇಲ್ಲಿ ಫೋನ್ ಬರ್ತೈತೆ ಅಂತ. ಅದರಲ್ಲೂ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತಲೂ ತೊಗೊಂಡಿರುತ್ತೆ. ಓಡೋ ಎಷ್ಟು ದಿನದ ಆಯಿತು ಗಾಡಿ ಅಂತ ತೊಗೊಂಡಿರುತ್ತೆ. ಗಾಡಿ ಬಂದು ಎಷ್ಟು ದಿನ ಆಯಿತು, ಎಷ್ಟು ಕಿಲೋಮೀಟ್ರ್ ಆಗಿದೆ. ಇದು ಬಂದು ಲಾಸ್ಟ್ ಪಾರ್ಕಿಂಗ್ ಲೊಕೇಶನ್ನು ನಮ್ಮನೆ. ಅಂದರೆ ಮೊಬೈಲ್ದೇ ಲೊಕೇಶನ್ ಯೂಸ್ ಮಾಡ್ಕೊಂಡು ಟ್ರ್ಯಾಕ್ ಮಾಡುತ್ತದು. ಈ ಕಲರಲ್ಲಿ ಫುಲ್ಲು ಬ್ಲ್ಯಾಕು ಮತ್ತೆ ಮ್ಯಾಟ್ ಬ್ಲೂ ಕಲರ್ ಬರುತ್ತಲ್ಲ ಗಾಡಿ, ಅದರಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡೋ ಆಪ್ಷನ್ ಇಲ್ಲ. ಈ ಮಿಕ್ಕಿದೆಲ್ಲ ಕಲರಲ್ಲೂ ಬ್ಲೂಟೂತ್ ಕನೆಕ್ಟ್ ಮಾಡೋ ಆಪ್ಷನ್ ಇದೆ. ಓ, ಇದು ಒಂಥರ ಬೇಸಿಕ್ ವರ್ಷನ್ ಥರ ಲೆಕ್ಕ. ಸೊ ಇದು ಟೋಟಲ್ಲು 6 ಕಲರ್ಸ್ ವೇರಿಯಂಟಲ್ಲಿ ಇದೆ ಈ ಗಾಡಿ V2 MT15. ಇನ್ನು ಆನ್ ರೋಡ್ ಪ್ರೈಸ್ ಎಷ್ಟು ಬಿತ್ತು ಈ ಗಾಡಿಗೆ? ಆನ್ ರೋಡ್ ಬಂದು 2,26,744 ರೂಪಾಯಿ. ಡಿಸ್ಕೌಂಟ್ ಇಲ್ವಾ? ಏನು ಕೊಡಲಿಲ್ಲ, ಹೆಲ್ಮೆಟ್ ಜಾಕೆಟ್ ಏನು ಕೊಟ್ಟಿಲ್ಲ. ನಾನು ಕೊಡಲ್ಲ. ಒಂದೇ ಒಂದು ಶಾಲು ಮೇಲೆ ಹಾಕ್ಬಿಟ್ಟು ಗಾಡಿ ಡೆಲಿವರಿ ಕೊಡಬೇಕಾದ್ರೆ ಅದನ್ನು ಫ್ರೀಯಾಗಿ ಕೊಟ್ಬಿಟ್ಟು ಕಳ್ಸೋರೆ. ಏನಕ್ಕೆ ಇದು ಡಿಸ್ಕೌಂಟ್ ಆಗಿಲ್ಲ ಅಂದರೆ ಈ ಗಾಡಿ ಸಿಕ್ಕಾಬಟ್ಟೆ ಟ್ರೆಂಡಲ್ಲಿದೆ, ಮಾರ್ಕೆಟಲ್ಲಿ ತುಂಬ ಬೇಡಿಕೆ ಇರುವಂಥ ಗಾಡಿ ಇದು. ನನಗೂ 1 ರೂಪಾಯಿನೂ ಕಮ್ಮಿ ಮಾಡಲಿಲ್ಲ ತೊಗೊಬೇಕಾರೆ. ಇನ್ನು ಇವನು ತೊಗೊಬೇಕಾದ್ರೆ ನೋಡೋಕೆ ಹೋದಾಗ ಗಾಡಿ 5 ಗಾಡಿ ಇತ್ತಂತೆ, ಆದರೆ ನಾಳೆನೇ ತಗೊಳಕ್ಕೆ ಹೋಗೋನೆ ಅವಾಗ 2 ಗಾಡಿ ಸೋಲ್ಡ್ ಔಟ್ ಆಗ್ಬಿಟ್ಟೈತೆ ಆಗಲೇ. ಇನ್ನು 3 ಗಾಡೀಲಿ ಇವನು ಬುಕ್ ಮಾಡಿದ್ದು 1 ಗಾಡಿ ಇತ್ತು. ಹೆಂಗೋ ಈ ಕಲರ್ ಇಲ್ಲ ಅಂದಿದ್ರೆ ಇನ್ನೂ ಸ್ವಲ್ಪ ಟೈಮ್ ಹಿಡಿಯೋದು. ನಿನಗೆ ವೇಟಿಂಗ್ ಟೈಮ್ ಎಷ್ಟಿತ್ತು? ವೇಟಿಂಗ್ ಟೈಮು ಸ್ಟಾಕ್ ಇತ್ತು ನನಗೆ. ಸ್ಟಾಕ್ ರೆಡಿ ಇತ್ತು. ಫಸ್ಟು ಅಡ್ವಾನ್ಸ್ ಬುಕ್ ಮಾಡಿ ಗಾಡಿ ನಾನೇ ಸೆಲೆಕ್ಟ್ ಮಾಡಿದ್ದೀನಿ. ಇದೆಲ್ಲ ನಂಬರ್ ಗಿಂಬರ್ ಎಲ್ಲ ನೋಡಿ ನಾನೇ ಸೆಲೆಕ್ಟ್ ಮಾಡಿ ಇಕ್ಕಿದ್ದೆ. 2 ದಿನ ಗ್ಯಾಪ್ ಬಿಟ್ಟು ಪೇಮೆಂಟ್ ಮಾಡಿ ಸಾಯಂಕಾಲ ಡೆಲಿವರಿ ತೊಗೊಂಡೆ. ಇವನು ಗಾಡಿ ಡೆಲಿವರಿ ತೊಗೊಂಡಿದ್ದು ಒಂದು ವಿಡಿಯೋ ಹಾಕ್ತೀನಿ, ಸೊ ನೋಡಿ. ಫ್ಲ್ಯಾಶ್ ಬ್ಯಾಕ್. ಇನ್ನು R15 ಕಂಪೇರ್ ಮಾಡಿದ್ರೆ ಇದಕ್ಕೂ R15ಗೂ ಡಿಫ್ರೆನ್ಸ್ ಏನು ಅಂದರೆ ಇದು ಚೈನ್ ಪಾಕೆಟು 2 ಟೀತ್ ಜಾಸ್ತಿ ಇದಕ್ಕೆ. ಸೊ ಇನಿಷಿಯಲ್ ಪಿಕಪ್ಪಲ್ಲಿ ಇದು ಬೀಟ್ ಮಾಡುತ್ತೆ R15ನ, ಬಟ್ ಟಾಪ್ ಸ್ಪೀಡಲ್ಲಿ R15 ಇದನ್ನು ಬೀಟ್ ಮಾಡುತ್ತೆ. ಎಷ್ಟು ಹೇಳಿದ್ದಾರೆ ಮೈಲೇಜ್ ಇದಕ್ಕೆ ಶೋರೂಮಲ್ಲಿ ಗೊತ್ತಿಲ್ಲ, ಹಿಂಗೆ ಇನ್ನು ಇವಾಗ ತೊಗೊಂಡಿದ್ದಾನೆ, ಓಡಿಸ್ತಾ ಗೊತ್ತಾಗುತ್ತೆ. ಬಟ್ ನನ್ನ ಗಾಡಿ ಮೈಲೇಜ್ ಬಂದು 56 ಬಂದಿದೆ. ಇವಾಗ ಊಟಿ ರೈಡ್ಗೆ ಹೋದಾಗ 54 ಮೈಲೇಜು. ನಾನು ಒಬ್ಬನೇ ಹೋಗಿದ್ದು, ಪಿಲ್ಲನ್ ರೈಡರ್ ಇರಲಿಲ್ಲ. ಸೊ 54 ಬಂದಿದೆ ಮೈಲೇಜು ನನಗೆ. ಇನ್ನು ಗಾಡಿ ತೊಗೊಂಡು 3.5 ವರ್ಷ ಆಯಿತು, ಇದುವರೆಗೂ ಒಂದು ಕಂಪ್ಲೇಂಟ್ ಬಂದಿಲ್ಲ ನನಗೆ. ನೋಡಿ ಮರಿ, 3.5 ವರ್ಷದ ಗಾಡಿ ಅದು. ಇದು 3 ದಿನದ ಗಾಡಿ. ನಾವು ಗಾಡಿನ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಗಾಡಿ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅಷ್ಟೇ. ಏನಂತೀರಾ? ಇನ್ನು ನಂಬರ್ ಪ್ಲೇಟ್ ಬಂದಿಲ್ಲ. ನಂಬರ್ ಪ್ಲೇಟು ಫ್ಯಾನ್ಸಿ ನಂಬರ್ ಕೇಳಿದ್ದ ನೀನು? ಫ್ಯಾನ್ಸಿ ನಂಬರ್ ಕೇಳಿದ್ದೆ. ಆರ್ಟಿಒದಲ್ಲಿ 9,000 ರೂಪಾಯಿ ಕಟ್ಟಬೇಕಂತೆ ಚಲನ್ನು. ನಾವು 9,000 ಕಟ್ಟಿದ್ಮೇಲೆ ನಾವು ಯಾವ್ದಾರ ನಂಬರ್ ಸೆಲೆಕ್ಟ್ ಮಾಡಿದ್ರೆ, ಅದ್ಯಾರನ್ನ ಇನ್ನೊಬ್ರು ಸೆಲೆಕ್ಟ್ ಮಾಡಿದ್ರೆ ಇಬ್ರು ಒಂದೇ ನಂಬರ್ ಇದ್ರೆ ಬಿಟ್ ಹಾಕ್ತಾರಂತೆ. ಅದರಲ್ಲಿ ಅಮೌಂಟ್ ಪೇ ಮಾಡಕ್ ರೆಡಿ ಇರ್ತಾರ, ಜಾಸ್ತಿ ಯಾರು ಬಿಡ್ ಮಾಡ್ತಾರೆ ಅವ್ರಿಗೆ ನಂಬರ್, ಎಲ್ಲ ದುಡ್ಡೇ. ಡೆಲಿವರಿ ತಂದಿದ್ದು ಒಬ್ಬ ಝೊಮ್ಯಾಟೊ ಡೆಲಿವರಿ ಇದು ಪಿಕಪ್ ಬಂದವನೆ. ಪಿಕಪ್ ನಮ್ಮ ಆಫೀಸ್ ಮೇಲ್ಗಡೆ ಒಂದು ಇದಿದೆ ಹೋಟ್ಲು,
ಬಂದು ನನ್ನ ಗಾಡಿನೇ ನಿಂತ್ಕೊಂಡು ನೋಡ್ತಾನೆ, ಹೋಗ್ತಾನೆ, ಸೀಟ್ಸ್ ಹೋಗ್ತಾನೆ, ಟ್ಯಾಕ್ಸ್ ಹೋಗ್ತಾನೆ, ನೋಡ್ತಾನೆ, ಮುಂದೆ ಬಂದು ಕುತ್ಕೊಂಡು ನೋಡ್ತಾನೆ. ಒಂದಲ್ಲ ಒಂದಿನ ಅವನು ತಗೊಂತಂದ್ಬಿಡು ಈ ಥರ ಗಾಡಿ. ಕಷ್ಟಪಟ್ಟರೆ ಯಾರು ಬೇಕಾದ್ರೂ ತಗೊಂತಾರೆ. 3.5 ವರ್ಷ ವೆಯ್ಟ್ ಮಾಡೋ ನೀವು ಈ ಗಾಡಿಗೆ. ನಾನು ಗಾಡಿ ತೊಗೊಂಡು 3.5 ವರ್ಷ ಆಯಿತು ಆಲ್ಮೋಸ್ಟು. ಆ ಗಾಡಿ ನೀನು ತೊಗೊಂಡಾಗ್ಲಿಂದ ಆಸೆ ಹುಟ್ಟಿರೋದು ಈ ಗಾಡಿ ನಾನು ತಗೊಳಕ್ಕೆ. ಇನ್ನೊಂದು ಅಬ್ಸರ್ವ್ ಮಾಡಿ ನೀನು, ಈ ಸ್ಟಿಕ್ಕರ್ ಇನ್ನೂ ಕಿತ್ತೋಗಿಲ್ಲ ನನ್ನ ಗಾಡೀಲಿ. ಇನ್ನು ಈ ಗಾಡಿ ಸರ್ವಿಸ್ ವಿಚಾರಕ್ಕೆ ಬಂದರೆ ಪೇಯ್ಡ್ ಸರ್ವಿಸು 1900 ಗಂಟ ಬರುತ್ತೆ, 2000 ಒಳಗೆ ಬರುತ್ತೆ. ಏನಾದ್ರು ಅಡಿಷ್ನಲ್ ಪಾರ್ಟ್ಸು, ಬ್ರೇಕ್ ಪ್ಯಾಡ್ಸು ಈ ಥರ ಏನಾದ್ರು ಇದ್ದರೆ ಮಾತ್ರ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಇನ್ನು ಫ್ರೀ ಸರ್ವಿಸ್ ಬಂದು 1500, ಅಂದರೆ ಒಂದು 500-400 ಡಿಫ್ರೆನ್ಸ್ ಬರುತ್ತೆ ಪೇಯ್ಡ್ ಸರ್ವಿಸ್ಗೂ ಫ್ರೀ ಸರ್ವಿಸ್ಗೂ. ಸೊ V2ಗೆ ಇನ್ನೂ ಸರ್ವಿಸ್ ಮಾಡಿಸಿಲ್ಲ, ನೋಡೋಣ ಹೋಗ್ತಾ ಹೋಗ್ತಾ ಅವ್ನ ಚಾನಲಲ್ಲೇ ರಿವ್ಯೂ ಮಾಡ್ತಾನೆ ಅವನೇನೆ. ನಿನ್ನ ಚಾನೆಲ್ ಹೆಸರು ಹೇಳಪ್ಪ? ಮಿಸ್ಟರ್ 1998. ಮಿಸ್ಟರ್ 1998 ಅಂತ ಕನ್ನಡ ಚಾನೆಲ್. ತೆಲುಗಲ್ಲಿ ಮಾಡ್ತಾ ಇದ್ದವನು ಕನ್ನಡಕ್ಕೆ ಶಿಫ್ಟ್ ಆಗೋನೆ. ಕನ್ನಡನೇ ಚೆನ್ನಾಗಿ ಮಾತಾಡ್ತಾನೆ ತೆಲುಗುಗಿಂತ. ಸತ್ಯ, ಕನ್ನಡವೇ ನಿತ್ಯ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಬ್ಬಾ ಎಲ್ಲಿ ಬೆಳೀತಾ ಇರ್ತೀವೋ ಆ ಭಾಷೆ ಬಿಟ್ಟು ಬೇರೆ ಭಾಷೆ ಕಲಿಯೋಕ್ಕಾಗಲ್ಲ ಅಷ್ಟು ಬೇಗ. 2 ಭಾಷೆ ಬರುತ್ತೆ, 2 ಭಾಷೆನೂ ಬಿಡೋಕ್ಕಾಗಲ್ಲ. ಬಟ್ ಏನು ಅಂದರೆ ಕನ್ನಡದಲ್ಲಿ ತುಂಬ ಎಕ್ಸ್ಪ್ರೆಸಿವ್ ಆಗಿದ್ದೀನಿ. ಅವನ ಭಾವನೆಗಳನ್ನು ಜಾಸ್ತಿ ವ್ಯಕ್ತಪಡಿಸೋಕ್ಕಾಗೋದು ಕನ್ನಡದಲ್ಲಿ ತೆಲುಗುಗಿಂತ. ಇನ್ನೊಂದೇನು ಫ್ಯಾಕ್ಟ್ ಅಂದರೆ ಅವ್ನ ಮದರ್ ಟಂಗ್ ತೆಲುಗು. ಹುಟ್ಟಾಗ್ಲಿಂದ ಇದೇ ನಾಡಲ್ಲಿದ್ದೀನಿ. ತೆಲುಗು ಬಾ ಅಂದರೆ ಸ್ಪಷ್ಟವಾಗಿ ಎಲ್ಲಿ ಬರುತ್ತೆ? ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಮೊದಲು ಇವನ ಹತ್ರ ಇದ್ದಿದ್ದು ಆರ್ನೆಟ್ಟು. ಅದ್ರ ಊಟಿ ರೈಡ್ ಎಲ್ಲ ಮಾಡಿದ್ದೀವಿ ನಾವು ಆರ್ನೆಟ್ಟಲ್ಲಿ. ಆದರೆ ಆರ್ನೆಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅವನಿಗೆ. ಬಿದ್ದಿ ಬರ್ತಾ ಇದ್ದ. 3 ಸಲ ಪ್ರಾಣ ಅಪಾಯದಿಂದ ಕಾಪಾಡ್ಕೊಂಡು ಹೊರಗಡೆ ಬಂದಿದ್ದೀನಿ. ಅವಾಗ ಬರ್ತಾ ಇದ್ದಿದ್ದು ಗಾಡಿ ಸ್ವಲ್ಪ ABS ಎಲ್ಲ ಇರಲಿಲ್ಲ, ಅದಕ್ಕೋಸ್ಕರ ಇವಾಗ MT-15 ತೊಗೊಂಡಿದ್ದಾನೆ. ಒಳ್ಳೆಯದಾಗಲಿ, ಹುಷಾರಾಗಿ ಓಡಿಸ್ಲಿ. ಸೊ ಮಡಿಕೇರಿಗೆ ಸ್ಪ್ಲೆಂಡರ್ ಪ್ಲಸ್ಸಲ್ಲಿ ಬಂದವನು ಇವಾಗ MT-15 ತೊಗೊಂಡಿದ್ದಾನೆ. ಇನ್ನು ಫ್ಯೂಚರ್ ರೈಡ್ ಎಲ್ಲ ಸೇಮ್ ಇಬ್ಬರು MT-15 ಮಾಡ್ತೀವಿ. ಪ್ಲಸ್ ಇನ್ನೊಂದು ಪ್ಲ್ಯಾನ್ ಇದೆ, ಅದು ಹೋಗ್ತಾ ನಮ್ಮ ಚಾನೆಲಲ್ಲಿ ಗೊತ್ತಾಗುತ್ತೆ. ನೀವೇನಾದ್ರು ನಮ್ಮ ಚಾನೆಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಶಬಾಷ್. ಹೋಪ್ ಯು ಗಾಟ್ ಮೆನಿ ಪಾಯಿಂಟ್ಸ್ ರಿಗಾರ್ಡಿಂಗ್ MT-15. ಸೊ ನೀವೇನಾದರೂ MT-15 ತೊಗೊತಾ ಇದ್ದೀನಿ ಅಂತಂದರೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಆನ್ ರೋಡ್ ಪ್ರೈಸಲ್ಲಿ ನಿಮಗೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ಬೋದು, ಈ ಪ್ರೈಸಿಗೆ ಬೇರೆ ಗಾಡಿ ಬರುತ್ತಲ್ಲ ಅಂತ. ಬಟ್ ಈ ಗಾಡಿಗಳು ಕೊಡೋವಂಥ ಮೈಲೇಜು, ಪವರು ನಿಜವಾಗ್ಲೂ ಹೇಳ್ತೀನಿ ಬೇರೆ ಗಾಡಿಗಳ ಕೈಯಲ್ಲಿ ಇಷ್ಟು ಕೊಡೋಕ್ಕಾಗಲ್ಲ ಈ 150cc ಸೆಗ್ಮೆಂಟಲ್ಲಿ. ಸೊ ನೀವೇನಾದ್ರು MT-15 ತೊಗೊತೀನಿ ಅಂದರೆ ತೊಗೊಳ್ಳಿ. ನಿಮ್ಗೆ ಸ್ಟಾರ್ಟಿಂಗಲ್ಲಿ ಪ್ರೈಸ್ ಜಾಸ್ತಿ ಆಗ್ಬೋದೇನೋ, ಬಟ್ ಹೋಗ್ತಾ ಬೇರೆ ಗಾಡಿಗಳಿಗಿಂತ ಪ್ರೈಸ್ ಸೇವ್ ಆಗ್ತಾನೆ ಬರುತ್ತೆ. ಮೈಲೇಜಿಂದ ಹಿಡಿದು ಸರ್ವಿಸಲ್ಲೂ ನಿಮಗೆ ಪ್ರೈಸ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊತೀನಿ. ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ದ. ಟೇಕ್ ಕೇರ್, ಬಾಯ್ ಬಾಯ್.